ಸ್ನೇಹಿತರೆ, ಪಕ್ಷ ಇರ್ಬೋದು, ಸಾರ್ವಜನಿಕ ಜೀವನ ಇರ್ಬೋದು, ವೈಯಕ್ತಿಕ ಜೀವನಗಳಿರ್ಬೋದು, ಏಳು ಬೀಳು ಸಹಜ. ನ್ಯೂಟನ್ ಲಾ. ಮೇಲಕ್ಕೆ ಹೋಗಿದ್ಮೇಲೆ ಮತ್ತೆ ಕೆಳಗೆ ಬರಲೇಬೇಕು, ಕೆಳಗಿದ್ದವ್ರು ಮತ್ತೆ ಮೇಲೆ ಹೋಗಲೇಬೇಕು. ಇವತ್ತು ಭಾಳಷ್ಟು ನಾಯಕರುಗಳು ನಮ್ಮ ಪಕ್ಷದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಕುಮಾರಣ್ಣರವರು ರಾಜೀನಾಮೆ ಕೊಟ್ಟ ತಕ್ಷಣ ನಾವೇನು ಆ ಭಾಗದಲ್ಲಿ 2 ಬಾರಿ ಸೋತಿದ್ದಂಥ ವ್ಯಕ್ತಿನೇ ಅಭ್ಯರ್ಥಿ ಆಗ್ತಾರೆ ಅನ್ನುವಂಥ ಭಾವನೆಯಿಂದ ನಾವು ಯಾವುದೇ ಚುನಾವಣೆ ತಯಾರಿಯನ್ನು ಮಾಡಿರಲಿಲ್ಲ. ಈ 6 ತಿಂಗಳಲ್ಲಿ ಅವರು ಮಾತನಾಡ್ಕೊಂಡಿದ್ದಂಥದ್ದು ವಿಶೇಷ ವಿಮಾನದಲ್ಲಿ ಹೋಗಿ ಪಕ್ಷದ ಶಾಸಕ ಸ್ಥಾನಕ್ಕೆ ಮತ್ತು ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲೂ ಕೂಡ ನಾವು ಮಾತುಕತೆಯನ್ನು ಮಾಡ್ತಾಯಿದ್ದೆವು. ನಮ್ಮ ಪಕ್ಷದಿಂದ ಅಭ್ಯರ್ಥಿ ಆಗಬೇಕು, ಕೊನೆಗೆ ಅವರು NDA ಅಭ್ಯರ್ಥಿ BJPಯಿಂದ ಆಗಬೇಕು ಅಂದಾಗಲೂ ಕೂಡ ಕುಮಾರಣ್ಣರವರು ನಡ್ಡಾಜಿರವ್ರ ಜೊತೆ ಚರ್ಚೆಯನ್ನು ಮಾಡ್ತಾಯಿದ್ರು ಬಿಟ್ಕೊಡೋ ವಿಚಾರದಲ್ಲಿ. ಹಾಗಾಗಿ ಚುನಾವಣೆ ತಯಾರಿ ಇಲ್ಲದೆ ಇರೋದ್ರಿಂದ ಅಲ್ಲಿ 7-8 ಜನ ಆಕಾಂಕ್ಷಿಗಳಿದ್ದಂಥವರು ನಿಖಿಲ್ರವ್ರನ್ನೇ ಅಭ್ಯರ್ಥಿಯನ್ನು ಮಾಡಬೇಕು ಅಂತ ಒತ್ತಾಯ ಮಾಡೋದ್ರಿಂದ ಅವರು ನಿಖಿಲ್ ಅವರು ಒಪ್ತೇ ಇದ್ದರೂ ಕೂಡ ದೇವೇಗೌಡರು ಸಾಹೇಬರು ಮತ್ತು ಕುಮಾರಣ್ಣರವರು ಕಾರ್ಯಕರ್ತರ ಒತ್ತಡದ ಒಂದು ಅವರನ್ನು ನಿರಾಶೆ ಮಾಡಬಾರ್ದು ಅಂಥೇಳಿ ಅನಿವಾರ್ಯವಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಅಭ್ಯರ್ಥಿಯನ್ನು ಮಾಡಬೇಕಾಯ್ತು. ಚುನಾವಣೆ ಅಂದಮೇಲೆ ಸೋಲು ಗೆಲುವು ಇದ್ದೇ ಇರ್ತದೆ. ಆದರೆ ರಾಜ್ಯದ ಜನ, ಯುವಕ ಸ್ನೇಹಿತರು, ತಾಯಂದರು ಮುಂದಿನ ದಿನಗಳಲ್ಲಿ ಈ ಪಕ್ಷವನ್ನು ಉಳಿಸುವಂತಹ ದಿಟ್ಟತನ ಮತ್ತು ನಾಯಕತ್ವ, ಜವಾಬ್ದಾರಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಧೈರ್ಯ ಇದೆ ಅನ್ನುವಂಥದ್ದನ್ನ ನಮ್ಮ ಕಾರ್ಯಕರ್ತರು ಜನ ಒಪ್ಕೊಂಡಿದ್ದಾರೆ. ಚುನಾವಣೆ ಸೋತಿರ್ಬೋದು, ಆದರೆ ಈ ರಾಜ್ಯದಲ್ಲಿ ಒಬ್ಬ ಯುವ ನಾಯಕನಾಗಿ ಜನರು ಮುಂದಿನ ದಿನಗಳಲ್ಲಿ ಅವ್ರಿಗೆ ಆಶೀರ್ವಾದವನ್ನು ಮಾಡ್ಬೋದು ಅನ್ನುವಂಥ ಒಂದು ಹೋರಾಟವನ್ನು ಕೊಟ್ಟಿದ್ದಾರೆ. ಭಾಳಷ್ಟು ಜನ ಸ್ನೇಹಿತರು ಹೇಳ್ತಾ ಇದ್ದೀರಿ, ಪ್ರಾದೇಶಿಕ ಪಕ್ಷ ಮುಳುಗಿಸ್ಬಿಡ್ತೀವಿ, ಮುಳುಗೇ ಹೋಯ್ತು. 2023ರಲ್ಲಿ ಇವತ್ತು ನಮ್ಮ ಮಿತ್ರ ಪಕ್ಷ ಆಗಿದೆ. ಕೇಂದ್ರದವ್ರಿಗೆ ನಮ್ಮ ಪಕ್ಷದ ಮೇಲೆ ಗೌರವ ಇದ್ದರೂ ಕೂಡ ಕೆಲವು ರಾಜ್ಯ ನಾಯಕರು ಕಾಂಗ್ರೆಸ್ನವ್ರ ಜೊತೆ ಸೇರಿ ಪಕ್ಷವನ್ನೇ ನಿರ್ನಾಮ ಮಾಡ್ತೀವಿ ಎನ್ನುವಂಥ ಸಂದರ್ಭದಲ್ಲೂ ಕೂಡ 19 ಸೀಟ್ಗಳನ್ನು
ಈ ರಾಜ್ಯದ ಜನ ಆಶೀರ್ವಾದ ಮಾಡಿದ್ದಾರೆ. ಕೆಲವು ಕಾಂಗ್ರೆಸ್ ನಾಯಕರಿಗೆ ಹೇಳಿ ಬಯಸ್ತೀನಿ, ಭ್ರಮೆಯಲ್ಲಿರಬೇಡಿ. ಇವತ್ತು ಗ್ಯಾರಂಟಿಯ ಹೆಸರಿನಲ್ಲಿ ನಿಮ್ಮ ಎಷ್ಟು ಅವ್ಯವಹಾರಗಳನ್ನು ಮುಚ್ಕೊಂಡಿದ್ದೀರಿ ಅನ್ನುವಂಥದ್ದು ರಾಜ್ಯದ ಜನತೆಗೆ ಗೊತ್ತಿದೆ. ಸ್ನೇಹಿತರೆ, ನಮ್ಮ ಕಾರ್ಯಕರ್ತರಲ್ಲಿ ಮನವಿ ಮಾಡುವಂಥದ್ದು, ಎಲ್ಲಿವರೆಗೆ ದೇವೇಗೌಡರು ಸಾಹೇಬರು, ಕುಮಾರಣ್ಣರವರು, ನಿಖಿಲ್ರವರು, ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮಂಥ ನಿಷ್ಠಾವಂತ ಕಾರ್ಯಕರ್ತರುಗಳು ಇರ್ತೀವಿ, ಅಲ್ಲಿವರೆಗೂ ಕೂಡ ಯಾರೂ ಈ ಪ್ರಾದೇಶಿಕ ಪಕ್ಷವನ್ನು ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾರು ಇದನ್ನು ಗುತ್ತಿಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಅವ್ರ ಮೂರ್ಖತನ. ಶಾಸಕರದ್ದು ಬೇರೆ, ಬರೀ ಕಾರ್ಯಕರ್ತನ ಅಂದ್ಕೊಂಡಿದ್ರೆ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.